ಮುಸುರಿನ ಉಯ್ಯಾಲೆ ತೂಗಿ ಜೋಗುಳ ಹಾಡಮ್ಮ. ನೋಡ್ರಿ ಹೋಳಿಗೆ ಹೆಂಗ್ ಮಾಡಲ್ಲ ಮಮತ. ನೋಡ್ರಿ ಹೆಂಗ್ ಕಾಣಿಸುತ್ತೆ ಪ್ಲೇಸ್. ಮಸ್ತ್ ಐತಿ. ದಿಸ್ ಇಸ್ ಬೆಂಗಳೂರು. ಬೇವು ಮಾಡೀನಿ ಇವತ್ತು ನಾಷ್ಟ ರಾಗಿ ಗಂಜಿ. ಸೊ ನೋಡ್ರಿ ಇವತ್ತು ಈ ಸಾಂಗನ ಇವರು ರೀಲ್ಸ್ ಮಾಡಕತ್ತಾರ ಅಕ್ಕ ತಂಗಿ ಅಂತಂದು. ಬೇವು ಮಾಡಕತ್ತೆ ಏನೇನಾಕತ್ತಿ ಯಾರು ಕಳಿಸ್ತಾನೆ ನಾವು ಬಂದಿವಿ. ಅವ್ರ ಗಾಡಿ ತೊಗೊಂಡು ಹೆಂಗೊಟ್ರಿ ಯಾಕ ಗಾಡಿ ಅಲ್ಲೇ ನಿಂತಲ್ಲ. ಮುಗೀತಾ ಎಲ್ಲ ಮುಗಿಸಿ ಅಂದ್ರೆ ಶೂಟ್ ಬರ್ರಿ ಓಮ್ರಿ. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಇವತ್ತು ನಮ್ಮ ಮನೆಯಾಗ ಏನಪ್ಪ ಅಂತಂದ್ರೆ ಹೋಳಿಗೆ ಮಾಡಕತ್ತೀನಿ ನಾನು. ಹೋಳಿಗೆ ಬೇವು ಅನ್ನ ಸಾರು ಮಾಡಕತ್ತೀನಿ. ಬೇವು ಮಾಡೋಕ್ಕೆ ಹೋಗಿ ಹಣ್ಣು ತೊಗೊಂಬಂದೀನಿ. ಮತ್ತು ಇದೇನು ಕರಿಬೇವು, ಇಲ್ಲಿ ಬ್ಯಾಳಿ ಕುದ್ದಾವ. ತೊಗರಿ ಬೇಳೆ ಎಲ್ಲ ನಾನು ಅಂಗಡಿಗೆ ಹೋಗಿ ಬರೋಷ್ಟರಲ್ಲಿ ಫುಲ್ಲು ಪಿಸ್ರೆ ಎದ್ದೋಗ್ಬಿಟ್ಟವು. ಸೊ ಈ ಕಡೆ ಹಿಟ್ಟು ಕಲಿಸಿಟ್ಟಿನಿ. ಬೇವು ಮಾಡೋಕೆ ಹಾಲು ಕಾಸಕ್ಕಿಟ್ಟೀನಿ. ಇವಾಗ ಬೇವು ಮಾಡಂಬರ್ರಿ. ಹೆಂಗೆ ಮಾಡ್ತೀನಿ ನಾನು ಬೇವು ಅಂತ ತೋರಿಸ್ತೀನಿ ನೋಡಿರಿ. ನೀವು ಹೆಂಗೆ ಮಾಡ್ತೀರಂತ ಕಮೆಂಟ್ ಹಾಕಿ ತಿಳಿಸ್ರಿ. ನನಗೆ ನಮ್ಮ ಮನೆಗೆ ಹೆಂಗೆ ಮಾಡ್ತಾರ ನಾನು ಹಂಗೆ ಮಾಡಕತ್ತೀನಿ ಈಗ. ಸೊ ಹಣ್ಣೆಲ್ಲ ತೊಳ್ಕೊಂಬ್ರಿ. ಈಗ ತೊಳ್ಕೊಂಡು ಕಟ್ ಮಾಡಂಬ್ರಿ. ನೋಡಿರಿ ಬೇವು ಮಾಡೋಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಸೊ ಇದಕ್ಕೆ ಸೋಂಪು, ಪುಟಾಣಿ ಮತ್ತು ಏಲಕ್ಕಿ ಇದಷ್ಟು ಸ್ವಲ್ಪ, ಅಂದ್ರೆ ಜಾಸ್ತಿ ಪೌಡ್ರ್ ಮಾಡ್ಕೊಳ್ಬೇಡ, ಸುಮ್ಮನೆ ದಪ್ಪ ದಪ್ಪ ಪೌಡ್ರ್ ಮಾಡ್ಕೊಂಡ್ರೆ ನೋಡಿರಿ. ಇದು ಇಷ್ಟು ಈ ಥರ ಪೌಡ್ರ್ ಆದ್ರೆ ಸಾಕು. ಸೊ ಇದನ್ನ ಇವಾಗ ಹಾಲು ತಣ್ಣಗೆ ನೋಡಮ್ರಿ. ಅಡುಗೆ ಮಾಡೋಕೆ ಲೇಟ್ ಆಗ್ತಲ್ಲ, ಅದಕ್ಕೆ ನಾನು ರಾಗಿ ಗಂಜಿ ಮಾಡೋಕೆ ಇಟ್ಟಿದ್ದೀನಿ. ರಾಗಿ ಗಂಜಿ ಕುಡಿದು ಮಾಡೋಣ. ಹಾಲು ತಣ್ಣಗಾಗಬೇಕಿನ್ನ ಸ್ವಲ್ಪ. ಸೊ ಇವಾಗ ಹೋಳಿಗೆ ಸಾರು ಮಾಡಮ್ರಿ. ಸೊ ನೋಡ್ರಿ ಇವತ್ತು ನಮ್ಮ ಮನ್ಯಾಗ ಹಬ್ಬ ನಡೆಯಕತೈತಿ. ಇವತ್ತು ಹೋಳಿಗೆ ಮಾಡ್ತಾವಂತ. ಆಮೇಲೆ ಇಲ್ಲಿ ಗಂಜಿ ಮಾಡ್ಯಾಳ, ಹೋಳಿಗೆ ಸಾರು ಮಾಡಕತ್ತಾಳ. ಇವನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡ್ರಿ ಇವಾಗ ಇದನ್ನ ಕೆಟ್ಟಿದೆ. ಬೇವು ಬೆಲ್ಲ ಮಾಡಕ್ಕಿಟ್ಟು ಈಗ ಏನೇನೋ ಕೆಲಸ ಮಾಡಕತ್ತಾಳ. ಮಾಡಿದ್ ನೋಡಿ ತೋರಿಸ್ತೀನಿ ಏನೇನು ಮಾಡ್ಯಾಳ ಅಂತ. ಬಿಜಿ ಅದಾಳ ಬರ್ರಿ. ನೋಡೋದು ಏನು ಬೇವು ಮಾಡಕತ್ತೆ ಏನೇನು ಹಾಕಕತ್ತಿ. ಯಾರು ಕಳಿಸ್ತಾನೆ ಸಕ್ಕರೆ ಇರ್ತೀನಿ ತೋರಿಸಿ ನಾಗಳೆಲ್ಲ ಕಟ್ ಮಾಡಿ ಆಪಲ್, ದ್ರಾಕ್ಷಿ, ಬಾಳೆಹಣ್ಣು, ಮಾವಿನಹಣ್ಣು, ಮಾವಿನಕಾಯಿ ಇವೆಲ್ಲ ಸೇರಿಸಿ. ಕಲ್ಲಂಗಡಿ ಒಂದಿಲ್ಲ, ಕಲ್ಲಂಗಡಿ ಸೇರಿಸ್ತೀನಿ. ಇವಾಗ ಅದನ್ನು ತರೋಕ್ಕಾಗಲ್ಲ. ಮತ್ತು ಬೇವಿನ ಹೂವು ಎಲ್ಲ ಪುಟಾಣಿ ಪೌಡ್ರ್. ಬೇವಿನ ಹೂವನ ಏನು ಹೂವು? ಬೇವಿನ ಹೂವು ಇದು ಎಲೆಯಾಗ ಬಂದಿರ್ತವೆ ಅವ ಅವನ್ನ ಹಾಕಿದೆ. ಮತ್ತೆ ಅವನ್ನೇ ಹಾಕಿ ಬೇವು ಮಾಡ್ತಾರೆ. ಏನಪ್ಪ ಬೇವ ನಾನು ನೋಡಿಲ್ಲ. ಮಾಡ್ತಾರೆ ಅವೆಲ್ಲ ತಿಳ್ಕೊಂತೀವ ನಾವು. ನೋಡ್ರಿ ಬೇವು ರೆಡಿ. ಕುದಿಸ್ಬೇಕನ? ಕುದಿಸ್ತಾರ ಕುದಿಸಲ್ಲ, ಇಷ್ಟೇ ಅದು. ಇದಕ್ಕಿನ್ನ ಎಲ್ಲ ಥರದ ಹಣ್ಣು ಹಾಕ್ಬೋದು. ಬೇವು ಮಾಡೀನಿ ಇವತ್ತು ನಾಷ್ಟ ರಾಗಿ ಗಂಜಿ ಮತ್ತು ಬೇವು ಕುಡಿತೀನಿ ಈಗ. ಹೆಂಗಾಗಿತ್ತು ಇವತ್ತು? ಸೊ ರಾಗಿ ಗಂಜಿ ಬೇವು ಮಾಡ್ಯಾಳ ಇವತ್ತು ನಮ್ಮದು. ಸೊ ಯುಗಾದಿಗೆ ಬೇವು ಬೆಲ್ಲ ಮತ್ತು ರಾಗಿ ಗಂಜಿ ಮಾಡ್ಯಾಳ, ಕುಡಿಯಕತ್ತೀನಿ ಬರ್ರಿ. ಆ ರಾಗಿ ಗಂಜಿ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಅಂತೇಳಿ ಗಂಜಿ ಮಾಡಿಕೊಟ್ಟು. ಕುಡಿ ಬೇವು ಕುಡೀರಿ. ಸ್ವೀಟ್ ಅನ್ನು ಸಾಲ್ಟ್ ಹೆಂಗಾಗೈತಿ ಹೇಳ? ಹೆಂಗೈತಿ? ಕೊಡೋದು ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತ
ಹೋಳಿಗೆ ಮಾಡ್ಬೇಕಿನ್ನ. ಅನ್ನ ಸಾರು ಆಗೈತಿ, ಹೋಳಿಗೆ ಮಾಡೋದು ತೋರಿಸ್ತೀವಿ. ದೇವಸ್ಥಾನಕ್ಕೆ ಹೋಗು, ಭಾಳ ಕೆಲಸ ಅದ ಇವತ್ತು. ನೋಡಮ್ರಿ ಏನೇನಾಗುತ್ತೆ ಏನೇನೆಲ್ಲ ನೋಡ್ತಾ ಇರಿ ಹಂಗೆ. ಮನೆ ರಂಗೋಲಿ ನೋಡ್ರಿ, ಯುಗಾದಿ ಹಬ್ಬ ಹೆಂಗೆ ಐತೆ ಅಂತ ಕಮೆಂಟ್ ಮಾಡಿ. ನೋಡ್ರಿ ಹೋಳಿಗೆ ಮಾಡಕತ್ತಾಳ ಮಮತಾ. ನೋಡ್ರಿ ಹೋಳಿಗೆ ಹೆಂಗೆ ಮಾಡಲ್ಲ ಮಮತಾ, ಇನ್ನು ಮಾಡಕತ್ತಾಳ ಹೋಳಿಗೆ. ನೋಡಮ್ರಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ಇವಾಗ. ಟೇಸ್ಟ್ ಬೇಸಾಗೈತಿ ಹೋಳಿಗೆ. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಈಗ ಒಂದು ಅರ್ಧ ಹೋಳಿಗೆ ತಿಂದಿನ ಅವಾಗ ಸಾಕು ಅನ್ಸಕತ್ತಿದ್ದೀನಿ. ಹೋಳಿಗೆ ಅಂದ್ರೆ ನಮ್ಗೆ ಉಣಷ್ಟೇ ಮಾಡ್ಕೊಂಡಿದ್ದೆ ನಾನು, ಆಮೇಲೆ ಮಾಡ್ರಿ ಅಂತ. ಹೋಳಿಗೆ ತುಪ್ಪ ಉಣಕತ್ತೀನಿ. ಹೋಳಿಗೆ ಯಾಕೆ ಕರ್ರಗಾಗ್ಯಾವ ಅಂತಂದ್ರೆ ನಾನು ಹಂಗೆ ನೋಡಿದ ಬೆಲ್ಲ ಇತ್ತಲ್ಲ, ಅದೇ ಬೆಲ್ಲ ಹಾಕಿ ಮಾಡಿ ಮಸಾಲೆ. ಅದು ಹಂಗೆ ನೋಡಿ ಬೆಲ್ಲ ಚಂದ ಇರುತ್ತೆ ಟೇಸ್ಟು, ಕರ್ರಗಿದ್ರು. ಚಂದ ಐತೆ ಹೋಳಿಗೆ ಸಾರು, ಚಂದ ಐತೆ ಅಂತ ನೋಡ್ರಿ. ಹೋಳಿಗೆ ಸಾರು ಭಾಳ ಆಗೈತಿ, ಹುಳಿ ಖಾರ ಉಪ್ಪು ಚಂದ ಐತೆ ಅಂತ. ಹೋಳಿಗೆ ಟೇಸ್ಟೂ ಮಸ್ತ್ ಆಗೈತಿ. ಇದೊಂಥರ ಚಾಕ್ಲೇಟ್ ಇರುತ್ತೆ ಬೆಲ್ಲ. ನೀವು ಯಾಕೆ ವೇಸ್ಟ್ ಮಾಡ್ತೀರಿ? ಅಂಗನೋಡಿ ಬೆಲ್ಲ ಯೂಸ್ ಮಾಡಿರಿ. ಹೋಗೇ ಇಲ್ಲ ನಾ ಅಂಗನೋಡಿಗೆ 2-3 ತಿಂಗಳಾಯ್ತು, ತಗೊಂಬರ್ಬೇಕಾಗಿತ್ತು, ತಗೊಂಬಂದಿಲ್ಲ. ನಮ್ಮ ಜೊತೆಗೆ ನಮ್ಮ ಫ್ರೆಂಡು ನಮ್ಮ ತಂಗಿ ಬರಕತ್ತಾರ ದೇವಸ್ಥಾನಕ್ಕೆ. ಇವ್ರೂ ಪ್ರೆಗ್ನೆಂಟ್ ಅದಾರ. ಈಗ ಎಷ್ಟು ತಿಂಗಳಮ್ಮ? 7 ತಿಂಗಳು. ಇವಾಗ ಹೊಂಟಿವಿ 4 ಮಂದಿ ನಾವು. 6 ಜನ ಹೊಂಟಿವಿ ಟೋಟಲ್. ಇನ್ನಂದ್ರಲ್ಲಿ ಸುಮ್ಮನೆ ಇಬ್ಬರು ಪ್ರೆಗ್ನೆಂಟ್ ಆಗಿದ್ದಾರೆ. ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ 1 ತಿಂಗಳ. ನೋಡ್ರಿ, ನೀವು ನಮ್ಮಂಗ್ ಜರ್ನಿ ಎಲ್ಲ ಮಾಡ್ಬೇಡ್ರಿ, ತಪ್ಪು. ಅಂದ್ರೂ ನಾವು ಹೊಂಟಿವಿ ಸ್ಲೋ ಆಗಿ. ನಾವೇನು ಭಾಳ ದೂರ ಹೊಂಟಿಲ್ಲ, ಇಲ್ಲೇ ಹತ್ರ ಇರೋದಕ್ಕೆ 4 ಜನ ಹೊಂಟಿವಿ. ದೇವಸ್ಥಾನಕ್ಕೆ ಹೊಂಟಿವಿ. ಮಗ ಬೇಕಾ ಮಗಳು ಬೇಕಾ ನಿಮಗೆ? ದೇವ್ರು ಕೊಟ್ಟಿದ್ದು ಒಂದು ಆರಾಮಾಗ ನಿನಗೇನು ಆಸೆ ಐತಿ? ನನಗ ನಿನಗೆ ಫಸ್ಟ್ ಮಗಳಲ್ಲ ನಡೀತೈತಿ, ಯಾವ್ದಾದ್ರು ಸೆಕೆಂಡ್ ಇರುತ್ತೆ. ಯಾಕಂದ್ರೆ ನಿನ್ ಮಗಳು ಬಂದಳ ಮಚ್ಚೆ ಫಸ್ಟ್ ಕರೆಕ್ಟಾ. ಹೌದಾ? ನಮಗ್ ಗಂಡ ಮಗ ಬಂತಂದ್ರೆ ನಿಮ್ ಮಗಳು ಎತ್ಕೊಂಡು ಹೊಡೋಕ್ ಚಂದ ಇರುತ್ತ ಬರಾಬರ್. ಇದಿಲ್ಲ ಅದ್ರು ಈಗ ಬರೋದು ಹುಡುಗಿಯಾದ್ರೆ ಇನ್ನೂ ಸೊ ಬರ್ರಿ ಹೋಮ್ರಿ. ನೋಡ್ರಿ ಫೈನಲಿ ದೇವಸ್ಥಾನಕ್ಕೆ ಬಂದೆವು. ನಾವು ಬಂದೀವಿ ಇಲ್ಲಿ ಭಾಳ ಸತಿ ನೋಡಿರ್ತೀರಿ. ನಾವು ಒಟ್ಟು 3 ಜೋಡಿ ಬಂದೀವಿ. ನಮ್ಮ ಗುಡ್ಡ 3 ಜೋಡಿ ಬಂದೀವಿ. ಅಲ್ಲಿ ಮನೆಗಿದ್ದಾಗ ನಾವು ಇಬ್ಬರೇ ಬರ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಮತ್ತು ನಮ್ಮ ಅಣ್ಣನೂ ಬಂದೆ. ಕೆಲ್ಸಕ್ಕೆ ಹೋಗೇನು ಅನ್ಕೊಂಡಿದ್ವಿ, ಬರಲ್ಲ ಅನ್ಕೊಂಡಿದ್ವಿ. ಆಮೇಲೆ ಲಾಸ್ಟಿಗೆ ಗೊತ್ತಿತ್ತು ಮನೆಗೆ ಏನೋ ಬರ್ತಾನಂಥೇಳಿ. ಸೊ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ರಿ. ಹ್ಞೂ ಅದು ಫಸ್ಟಿಗೆ ನಾವು ಮನ್ಯಾಗ ಬಂದಾಗ ನಾನು ಹಂಗೆ ಅನ್ಕೊಂಡಿನಿ. ನಮ್ಮ ಮನೆಗೆ ಯಾವ್ದು ಬಂತಪ್ಪ ಮೆಟ್ಲ ತಗೊಂಡು ಯಾರು ಬರ್ತದ ಮನೆಗೆ ಎತ್ತ ಅನ್ಕೊಂಡ್ಬಿಟ್ಟಿದ್ವಿ. ಬಂದಿದ್ದಾನೆ ಅಂತ ಅನ್ಕೊ. ಎಲ್ಲಿಗೋದ್ರೂ ಜಿಲ್ಲೆ ಮಾಡಕತ್ತೀವಿ. ಸೀರೆ ಕೆಮ್ಮಟಾಳ ಇವತ್ತು ನಮ್ಮ ತಂಗಿ ನೋಡ್ರಿ. ಪೂಜೆ ಇಲ್ಲೇ ಮಾಡ್ಕೋಬೇಕಂತ, ಕಾಯಿಪಾಯಿ ಎಲ್ಲ ಹೊಡ್ಕೋಬೇಕು. ಇಲ್ಲೇ ಪೂಜೆ ಮಾಡ್ತಾರೆ ಎಲ್ಲರೂ, ಅಲ್ಲೇ ನೋಡ್ಕೊಂಬಿಡ್ರಿ ದೇವ್ರನ್ನ. ಅವನು ಯಾವಾಗಲೂ ಸಪ್ಪಗ ಫಸ್ಟಿಗೆ ಇದು ಮಾಡ್ತಿದ್ನಲ್ಲ, ಇವಾಗೆಲ್ಲ ಸೊಪ್ಪು. ದರ್ಶನ ಮುಗಿಸ್ಕೊಂಡು ಹೊಂಟಿವಿ. ಅವ್ರೇನ ಗಾಡಿ ಮ್ಯಾಲೆ ತೊಗೊಂಬರ್ತಾರ, ಬಿಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇಂಥ ಬಿಸಿಲಾಗ ನೋಡ್ರಿ ಗಾಡಿ ಅಲ್ಲಿಂದ ಮ್ಯಾಲೆ ತೊಗೊಂಬರ್ತಾರೆ. ಹೆಂಗೆ ತೊಗೊಂಬರ್ತಾರೆ ಅಂತ ಗೊತ್ತೇ ಇಲ್ಲ.
ಈ ಡ್ರೆಸ್ ಉಟ್ಕೊಂಡು ನಡಕ್ಕೆ ಬರಲಾಗಿ ಕಾಲಾಗೆ ಬರ್ತೈತಿ. ಹಾಂ ನಾವು ಬಂದೀವಿ, ಅವ್ರು ಗಾಡಿ ತೊಗೊಂಡು ಹೆಂಗೆ ಹೊಟ್ರ ಮ್ಯಾಗೆ ಎತ್ತಿಸ್ಬಿಟ್ರ. ಯಾರು ಬೈತಾರೆ ನೋಡ್ತಾರ, ಯಾರು ತಂದಿಲ್ಲ ನೋಡ್ರಿ. ಯಾಕಡೆ ಫುಲ್ ಮ್ಯಾಗ ಅಲ್ಲಿ ಅವತ್ತು ಹೋಗಿದ್ವಲ್ಲ ಅಲ್ಲೇ ನೋಡ್ರಿ ಹೆಂಗೈತಿ. ಬೇಸಿಲ್ಲ ಯಾಕ ಗಾಡಿ ಅಲ್ಲೇ ನಿಂತಲ್ಲ. ಒಂಬರಲ್ಲಿ ಮ್ಯಾಲ ಒಂದು ದೇವಸ್ಥಾನ ಐತಿ ಮ್ಯಾಲ. ಅಪ್ಪೋ ಸೀಡ್ ನೋಡ್ರಿ ಹೆಂಗೆ ಸುಡಾಕತ್ತೈತಿ ಅಂದ್ರೆ ಆಮ್ಲೆಟ್ ಹಾಕಿದ್ರೆ ಆಮ್ಲೆಟ್ ಆಗುತ್ತೆ, ಪಕ್ಕ ಆಗುತ್ತೆ ಆಮ್ಲೆಟ್ ಹಾಕಿದ್ರೆ ಆಮ್ಲೆಟ್. ಬೆನಿಕಾಯಿ ಗಿಡ, ಮಾವಿನಕಾಯಿ ಗಿಡ, ಅದು ಮಾವಿನಕಾಯಿ ಗಿಡ ಅಲ್ಲ ಯಾವ ಗಿಡಗಳ ನೋಡ್ರಿ ಹೆಂಗೆ ಕಾಣಿಸುತ್ತೆ ಪ್ಲೇಸ್. ಮಸ್ತ್ ಐತಿ. ದಿಸ್ ಇಸ್ ಬೆಂಗಳೂರು. ಮತ್ತೆ ಅಲ್ಲಿ ನೋಡ್ರಿ ಕೆರೆ ಎಷ್ಟು ದೊಡ್ಡ. ರಾಮಾಚಾರಿ ಟ್ಯಾಂಕರ್ ನೋಡ್ರಿ, ಟ್ಯಾಂಕರ್ ಊರಾಗ ನೋಡಿದ್ದದು, ಇಲ್ಲಿ ನೋಡಕ ಫುಲ್ ನೋಡ್ರಿ ಹಿಂಗೆ ಮಸ್ತ್ ಐತಿ. ಮಸ್ತ್ ಐತಿ ಇಲ್ಲಿ ಪ್ಲೇಸ್. ನಾವು ಎಷ್ಟು ಸತಿ ಬಂದೀವಿ ಅಂದ್ರೆ ಈ ಕಡೆ ಎಲ್ಲ ಬಂದೇ ಇಲ್ಲ ನಾವು. ಅಲ್ಲಿ ಅದೇ ನೀವು 3 ಜನ ಬಂದಿದ್ರಲ್ಲ, 4 ಜನ ಬಂದಿದ್ದಿಲ್ಲ ಜಾಸ್ತಿ. ಅಲ್ಲ ನಾವು ತೆಳಗೆ ಕುಂತಂಗ ಮ್ಯಾಲ ನಾವು ತೆಳಗೆ ಇದ್ದೇವೆ ಅವತ್ತು ಬಂದು ಇವರೇ ನೋಡ್ಕೊಂಡು ಹೋಗಿದ್ರು. ಇದೇನೋ ಇದ್ರ ಥರ ಕಟ್ಟ್ಯಾರ ನೋಡ್ರಿ. ಕುಂದ್ರಾಕ್ ಮಾಡ್ಯಾರ್ರಿ. ನೋಡ್ರಿ ನಮ್ಮ ಕೃಷ್ಣ ನಮ್ಮ ಮಮತಾ ಇಬ್ರು ರೆಡಿ ಹಾಕೊಂತಾರ ವಿಡಿಯೋಸ್ ಮಾಡೋದಕ್ಕೋಸ್ಕರ. ಈತ ನೋಡ್ಗ ಬಾಡಿ ಬೆಳೆಸಕೋತ ನೋಬಿತ ನೋಡಿ ಟಕ್ಲೆಗ ನಮ್ಮ ಸಾನು ಒಂದು ಕರ್ಕೊಂಬಂದಿಲ್ಲ ಇವತ್ತು, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತೆ ಅದಕ್ಕೋಸ್ಕರ. ನೋಡ್ರಿ ಹಿಂದೆನೆ ಮಾಣಿಕ್ಯ ತೋಟ ಐತಿ. ಮಾಣಿಕ್ಯ ಪೋಗಿಳಿ ನಿನ್ನ ಎಲ್ಲೇದಿ? ನಿನ್ನ ಜಿಮ್ನಾಗಿದೇನ? ಇಷ್ಟೊತ್ತ ಜಿಮ್ ಮಾಡಿದೆ. ಮಾಣಿಕ್ಯ ಗಿಡನೇ ಅದು ಫುಲ್ ನೋಡ್ರಿ. ಇಲ್ಲಿ ಆರಾಮಾಗಿ ಚಿತ್ತಾಗೈತಿ ಇಲ್ಲಿ ಆರಾಮ ನೋಡ್ರಿ. ಎಷ್ಟು ಇವಾಗೆಲ್ಲ ಬಿಸಿಲೆಲ್ಲ ಹೋಗ್ಬಿಡ್ತು ನೋಡ್ಗ, ಎಷ್ಟು ತಣ್ಣಗೆ. ಏನ್ ಹೇಳ್ಬೇಕಪ್ಪ ಅಂದ್ರ ಎಂಜಾಯ್ ಮಾಡಕ್ ಬರ್ತಾರ ಜನ, ಇಲ್ಲಿ ಬಹಳ ಮಂದಿ ಬರ್ತಾರ, ಆದ್ರೆ ಬಹಳ ಗಲೀಜ್ ಮಾಡೋತಾರ. ಹೌದು, ಇಲ್ಲಿ ಮಾಡ್ರಿ ನೋಡ್ರಿ. ಹೌದು, ಇಲ್ಲಿ ಮಾಡ್ರಲ್ಲ. ಸೊ ನೋಡ್ರಿ, ಇವತ್ತು ಈ ಸಾಂಗನ ಇವರು ರೀಲ್ಸ್ ಮಾಡಕತ್ತಾರ ಅಕ್ಕ ತಂಗಿ ಅಂತಂದು. ನೋಡಂಬ್ರಿ ಇವತ್ತು ಸಾಂಗ್ ಅದು ಆಗುತ್ತೋ ಏನು ಬೆಳತನ ಆಗುತ್ತೋ ಗೊತ್ತಿಲ್ಲ. 50 ಸಲ ಟೇಕ್ ತನಕ ಸ್ವಂತ ಅಕ್ಕ ತಂಗಿ ಅಂತ ಅನ್ನಕ್ ಹೋಗ್ಬೇಡ್ರಿ. ಹಂಗಿಲ್ಲ, ಏನ್ ಮಾಡ್ತಾರ ನೋಡಮ್ ಎಷ್ಟು ಟೇಕ್ ತಗೊಂತಾರಂತ. ಮುಗೀತಾ ಎಲ್ಲ ಮುಗಿಸ್ಕೊಂಡು ಶೂಟು. ಬರ್ರಿ ಓಮ್ರಿ. ಬಂಗಾರ ಬೆಳ್ಳಿದ್ ಮಾಡಕತ್ತಾರ. ಇವ್ರು ಮಾತಾಡೋದಷ್ಟು ಅದ, ನಿನ್ನ ಮ್ಯಾಕೆ ಇರುತ್ತೆ ಬಂಗಾರ ರೇಟ್. ಬರ್ರಿ ಓಮ್ರಿ. ನೋಡ್ರಿ ಜಂಡ. ಸೊ ನೋಡ್ರಿ, ನಮ್ಮ ಬೈಕ್ ಒಳಗೆ ದಬ್ಬಿ ಗುಡ್ದ ಹತ್ರ ನಾವು ಅಲ್ಲಿಗೆ ಹೋಗಿದ್ವಿ. ಹಂಗೈತೆ ನೋಡ್ರಿ ಪ್ಲೇಸ್. ಬೈಕ್ ತಗೊಂಡು ಹೋಗ್ತಾ ಇರೋದು ನೋಡ್ರಿ. ಬೇವು ಕುಡಿಯೋಕೆ ಬಂದ್ವಿ ಸಿಸ್ಟರ್ ಮನೆಗೆ, ಅಂದರೆ ಇವ್ರ ಸ್ವಂತ ಮನೆ.
ಇಷ್ಟು ದಿನ ನಾ ತೋರಿಸಿದ್ದು ಇದನ್ನ ಗಂಡನ ಮನ್ಯಾಗ. ತವ್ರ ಮನೆ ಇದು. ಇದು ತವ್ರ ಮನೆ. ತವ್ರ ಮನೆಗೆ ಬಂದೀವಿ ನಾವು ಇವತ್ತು ಶರ್ಬತ್ ಕುಡಿಯಕ. ಶರ್ಬತ್ ಅಲ್ಲ ಬೇವು. ಏನದು